ಹಾಯ್ ಎಲ್ರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಸ್ವೀಟ್ ಕಾರ್ನ್ ಚೀಸ್ ರೋಲ್ ಮಾಡ್ತಾ ಇದ್ದೀನಿ. ಇದು ಕಿಡ್ಸ್ ಸ್ಪೆಷಲ್ಲು, ತುಂಬಾ ಟೇಸ್ಟಿಯಾಗಿ ಯಮ್ಮಿಯಾಗಿರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ನಾನು 2 ಸ್ವೀಟ್ ಕಾರ್ನ್ನ ತೊಗೊಂಡಿದ್ದೀನಿ. ಇವಾಗ ಇದನ್ನು ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ಇದು 1ರಲ್ಲಿ 2 ಭಾಗ ಮಾಡಿ ಇವಾಗ ಕುದಿಸ್ಕೊಂಡ್ಬಿಡೋಣ. ಇದನ್ನು 2 ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಎಳೆ ಇರೋದು ತೊಗೊಳ್ಳಿ ಆದಷ್ಟು. ಇವಾಗ ಇದು ಚೆನ್ನಾಗಿ ಕುದೀಲಿ. ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ, ಯಾಕಂದರೆ ಸ್ವೀಟ್ ಕಾರ್ನು ಸ್ವಲ್ಪ ಉಪ್ಪೆಲ್ಲ ಹಿಡ್ಕೊಂಡ್ರೆ ಚೆನ್ನಾಗಿರುತ್ತೆ ಬಾಯ್ಲ್ ಆದಮೇಲೆ. ಹಾಗಾಗಿ ಉಪ್ಪನ್ನ ಹಾಕೋತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಅದು ಹಿಡ್ಕೊಳ್ಳೋ ಅಷ್ಟು. ಇವಾಗ ಇದು ಬಾಯ್ಲ್ ಆಗಲಿ. ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ. ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಕಲರ್ ಟ್ರಾನ್ಸ್ಪರೆಂಟಾಗಿ ಒಂದು ಸ್ವಲ್ಪ ಮೆತ್ತಗಾದರೆ ಸಾಕು. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನಾವು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಒಂದೇ ಸಲ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ ಈ ಥರ ಸಣ್ಣದಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಎಲ್ಲ ಸ್ವೀಟ್ ಕಾರ್ನು ಇದೇ ಥರನೇ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ದಪ್ಪ ಇದ್ದರೆ ತಿನ್ನೋವಾಗ ಅದು ಚೆನ್ನಾಗಿರಲ್ಲ. ಹಾಗಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಎಲ್ಲನೂ. ಅದು ಬಾಯ್ಲ್ ಆಗಿರುತ್ತಲ್ಲ, ಬೇಗನೆ ಈಸಿಯಾಗಿ ನಾವು ಕಟ್ ಮಾಡ್ಕೋಬೋದು. ಏನು ತೊಂದರೆ ಇಲ್ಲ, ಆರಾಮಾಗಿ ಕಟ್ ಆಗುತ್ತೆ. ನೋಡಿ ಎಲ್ಲ ಸ್ವೀಟ್ ಕಾರ್ನು ನಾನು ಈ ಥರ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಪನ್ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಪನ್ನೀರಲ್ಲಿ ಟೋಟ್ಲಿ ಆಪ್ಷನಲ್ಲು. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಆದರೆ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ಇವೆರಡೂ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಮೊದಲಿಗೆ ನಾವು ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ರೋಲ್ ಮಾಡೋದಕ್ಕೆ. ಇವಾಗ ಮೈದಾ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇವಾಗ 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಯಾಕಂದರೆ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಬೈಂಡಿಂಗ್ ಬರುತ್ತೆ ಹಿಟ್ಟಿಗೆ. ಇವಾಗ ಎಲ್ಲನೂ ಹಾಕ್ಕೊಂಡಿದ್ದಾಯಿತು. ಇವಾಗ ಇದನ್ನು ಕಲಿಸ್ಕೊಳ್ಳೋಣ ಹಿಟ್ಟನ್ನ. ಮೊದಲು ಹಾಗೇ ನಾವು ಡ್ರೈ ಹಿಟ್ಟನ್ನೇ ಮೊದಲು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಮತ್ತು ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗಲಿ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಡಫ್ ರೆಡಿ ಮಾಡ್ಕೊಳ್ಳೋಣ. ಯಾವ ಥರ ಅಂದರೆ ಹಿಟ್ಟನ್ನ ನಾವು ಕಲಿಸ್ಕೋಬೇಕು ಅಂದರೆ ತುಂಬ ಸಾಫ್ಟಾಗಿ ಕಲಿಸ್ಕೊಳ್ಳೋಕೆ ಹೋಗಬೇಡಿ, ತುಂಬ ಗಟ್ಟಿನೂ ಕಲಿಸ್ಕೊಳ್ಳೋಕೆ ಹೋಗಬೇಡಿ. ಮೀಡಿಯಮ್ ಆಗಿರಬೇಕು. ಯಾಕಂದರೆ ತುಂಬ ಸಾಫ್ಟ್ ಆದರೆ ರೋಲು ತುಂಬ ಅಂದರೆ ಅದು ಹಿಟ್ಟದು ಎಲೆ ಏನು ಮಾಡ್ತೀವಲ್ಲ ಅದು ತುಂಬ ಇದು ಆಗಿಬಿಡುತ್ತೆ. ಆಮೇಲೆ ಗಟ್ಟಿ ಆದರೆ ಅದು ಎಲೆನೇ ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್. ಹಾಗಾಗಿ ಮೀಡಿಯಮ್ ಆಗಿ ಇವಾಗ ಕಲಸಿ ಎತ್ತಿಟ್ಕೊಂಡಿದ್ದೀನಿ. ಅದೊಂದು 5 ನಿಮಿಷ ರೆಸ್ಟಿಗೆ ಇಟ್ಟಿದ್ದೀನಿ. ಈ ಕಡೆ ಮಿಕ್ಕಿದ ಪ್ರೊಸೆಸ್ನೆಲ್ಲ ಮಾಡ್ಕೊಳ್ಳೋಣ. ಇವಾಗ ನೋಡಿ ಚಾಪ್ ಮಾಡಿರುವಂಥ ಸ್ವೀಟ್ ಕಾರ್ನು ಕೂಡ ಒಂದು ಕಡಾಯಿಗೆ ಹಾಕೋತಾ ಇದ್ದೀನಿ. ಆಮೇಲೆ ಇಲ್ಲಿ ನಿಮ್ಮ ಖಾರ ತಕ್ಕ ನೋಡಿಕೊಂಡು ನೀವು ಹಸಿಮೆಣಸಿನ್ಕಾಯನ್ನ ಹಾಕ್ಕೊಳ್ಳಿ. ಸ್ವಲ್ಪ ಸ್ಪೈಸಿಯಾಗಿದ್ರೇ ಚೆನ್ನಾಗಿರುತ್ತೆ ಚೀಸ್ ರೋಲು. ಮಕ್ಕಳಿಗೆ ಮಾಡೋಂಗಿದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು, ಗ್ರೀನ್ ಚಿಲ್ಲಿನ ನೀವು. ಆಮೇಲೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಟೊಮೊಟೊನ ನಾನು ಒಳಗಡೆ ಬೀಜ ತೆಗೆದಿದ್ದೀನಿ ನೋಡಿ ಫ್ರೆಂಡ್ಸ್. ಬೀಜ ಒಂಚೂರು ಕೂಡ ಇಲ್ಲ, ಬೀಜ ತೆಗೆದುಬಿಟ್ಟು ಹಾಕೋತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಕ್ಯಾಪ್ಸಿಕಮ್ನು ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಟೊಮೊಟೊದಲ್ಲಿ ಬೀಜ ಏನಕ್ಕೆ ತೆಗಿಬೇಕು ಅಂದರೆ ಇದು ನೀರು ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಇವಾಗ ಗ್ರೇಟ್ ಮಾಡಿರುವಂಥ ಪನ್ನೀರ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಪನ್ನೀರ್ ಇಲ್ಲಿ ಒಂದು 100 ಗ್ರಾಮ್ ಇರ್ಬೋದು ಫ್ರೆಂಡ್ಸ್. ಪನ್ನೀರ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಬಟ್ ಮಕ್ಳಿಗೆ ಕೊಡ್ತಾ ಇದ್ದರೆ ಕೊಡಿ, ಒಳ್ಳೆಯದು, ಹೆಲ್ದಿ ಅಲ್ವಾ. ಹಾಗಾಗಿ ಇವಾಗ ಡ್ರೈ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ. ಇವೆಲ್ಲನೂ ಮಾಡಿಕೊಂಡು ನೀಟಾಗಿ ಇದನ್ನು ಆರಾಮಾಗಿ ಒಂದು 2-3 ದಿವಸ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಆಮೇಲೆ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಸ್ವೀಟ್ ಕಾರ್ನು ಬೇಯಿಸ್ಕೊಳ್ಳೋಕೆ ಉಪ್ಪನ್ನ ಹಾಕ್ಕೊಂಡಿದ್ವಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ 1-1.5 ಟೀ ಸ್ಪೂನಷ್ಟು ಮೆಣಸು ಪೌಡ್ರ್ ಹಾಕ್ಕೊಂಡಿದ್ದೀನಿ. ನೋಡಿ 1.5 ಟೀ ಸ್ಪೂನಷ್ಟು. ಇವಾಗ 1 ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸು. ಇವಾಗ ಆರಿಗ್ಯಾನೋ ಸೀಡ್ಸ್ ಇದು 2 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಚೀಸ್ ಹಾಕೋತಾ ಇದ್ದೀನಿ. ಮೊಜರೆಲ್ಲಾ ಚೀಸ್, ಇದು ಮೊಜರೆಲ್ಲಾ ಚೀಸ್ ಕೂಡ ಹಾಕೋತಾ ಇದ್ದೀನಿ. ನೀವು ಇಲ್ಲಿ ಪ್ರೊಸೆಸ್ ಚೀಸ್ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಮೊಜರೆಲ್ಲಾ ಚೀಸ್ನೇ ಹಾಕೋತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇವಾಗ ಎಲ್ಲನೂ ನೀಟಾಗಿ ಕಲಸಿ ನೋಡಿ ಇಟ್ಕೊಂಡಿದ್ದೀನಿ. ಈ ಥರ ಆಗುತ್ತೆ ಎಲ್ಲ ಕಲಿಸ್ಕೊಂಡಾದ್ಮೇಲೆ. ಯಾಕಂದರೆ ಎಲ್ಲನೂ ತೋರಿಸಿದ್ರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಫ್ರೆಂಡ್ಸ್, ನಿಮಗೂ ಬೋರ್ ಆಗುತ್ತೆ ಅಂತ. ನೋಡಿ ಇವಾಗ ಕಲಸಿ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಮಿಕ್ಸರ್ ಕೂಡ. ಇವಾಗ ಇಲ್ಲಿ ಸ್ವಲ್ಪ ಮೈದಾ ಹಿಟ್ಟಿಗೆ ನೀರನ್ನ ಹಾಕ್ಕೊಂಡು ಒಂದು ಸ್ಲರಿ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ತುಂಬ ತೆಳ್ಳಗೆ ಬೇಡ, ಗಟ್ಟಿ ಇರಲಿ. ಅದು ಮುಂದೆ ಗಮ್ ಕೆಲಸ ಮಾಡುತ್ತೆ ನಮಗೆ. ಅದು ಏನಕ್ಕೆ ಬೇಕು ಅಂತ ತೋರಿಸ್ತೀನಿ. ಇವಾಗ ಪೂರಿ ಥರ ಲಟ್ಟಿಸ್ಕೊಳ್ಳಿ ಫ್ರೆಂಡ್ಸ್. ತುಂಬ ದಪ್ಪ ಎಲೆನ ತೊಗೊಳಕ್ಕೆ ಹೋಗಬೇಡಿ. ಸಣ್ಣದಾಗಿ ಉಂಡೆನ ತೊಗೊಂಡು ತೆಳ್ಳಗೆ ಪೂರಿ ಥರ ಲಟ್ಟಿಸ್ಕೊಂಬಿಡಿ. ಜಾಸ್ತಿ ದೊಡ್ಡದು ಲಟ್ಟಿಸ್ಕೊಳ್ಳೋಕೆ ಹೋಗಬೇಡಿ. ನೋಡಿ ಇಷ್ಟಿಷ್ಟೇ ನಾನು ತೋರಿಸ್ತೀನಿ ನೋಡಿ, ಇಷ್ಟಿಷ್ಟೇ ಲಟ್ಟಿಸ್ಕೊಳ್ಳಿ. ಇವಾಗ ಒಂದು ಲಟ್ಟಿಸ್ಕೊಂಡಿದ್ದೀನಿ, ಇನ್ನೊಂದು ಲಟ್ಟಿಸ್ಕೊತೀನಿ. ನೋಡಿ ಸೇಮ್ ಅದೇ ಪ್ರೊಸೆಸ್ಸಲ್ಲಿ ಇನ್ನೊಂದು ಪೂರಿ ಕೂಡ ಅದೇ ಥರನೇ ಲಟ್ಟಿಸ್ಕೋಬೇಕು. ತೆಳ್ಳಿಗೆ ಇರಲಿ ಪೂರಿ. ಹಿಟ್ಟು ಜಾಸ್ತಿ ತೊಗೊಂಡು ದಪ್ಪ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಚೆನ್ನಾಗಿರಲ್ಲ. ಇದು ಮುಂದೆ ನಮಗೆ ಶೀಟ್ ಥರ ವರ್ಕ್ ಮಾಡುತ್ತೆ. ಇವಾಗ ನೋಡಿ ಈ ಪೂರಿ ಮೇಲೆ ಎಣ್ಣೆನ ಗ್ರೀಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ ಆಯಿಲ್ನ, ಒಂಚೂರು ಕೂಡ ಜಾಗ ಬಿಡಬೇಡಿ. ಇವಾಗ ಮೇಲೆಯಿಂದ ಡ್ರೈ ಹಿಟ್ಟನ್ನು ಉದುರಿಸ್ಕೊಂಡು ಅದೇನು ಇನ್ನೊಂದು ಚಪಾತಿ ಇದೆಯಲ್ಲ ಅದನ್ನು ಕೂಡ ಪೂರಿನೂ ಕೂಡ ಇದ್ರ ಮೇಲೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇವಾಗ ಲಟ್ಟಿಸ್ಕೊಂಡ್ಬಿಡೋಣ. ತುಂಬ ಪ್ರೆಷರ್ ಹಾಕೋಕ್ಕೆ ಹೋಗಬೇಡಿ. ನೋಡಿ ಇವಾಗ ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಹಂಚು ಕಾಯ್ದಿದೆ, ಹಂಚು ಮೇಲೆ ಹಾಕ್ಕೊಂಡ್ಬಿಡೋಣ. ಇದನ್ನು ನಾವು 50% ಮಾತ್ರ ಬೇಯಿಸ್ಕೋಬೇಕು. ಈ ಚಪಾತಿನ ನಾವು ಫುಲ್ 100%ವರೆಗೂ ಎಲ್ಲ 80%ವರೆಗೂ ಏನು ಬೇಡ. ಈ ಥರ ಒತ್ತಿ ಒಂದು 50%ವರೆಗೂ ಬೇಯಿಸ್ಕೊಂಡ್ರೆ ಸಾಕು.
ನೋಡಿ ಆಗಿದೆ. ಎಂಡ್ಸ್ ಒಂದು ಸ್ವಲ್ಪ ಒತ್ತಿ ಒತ್ತಿ ಕಾಯಿಸ್ಕೊತಾ ಇದ್ದೀನಿ. ಸಾಕು ಫ್ರೆಂಡ್ಸ್, ಇವಾಗ ತೆಗೆದುಬಿಡೋಣ. ಪರ್ಫೆಕ್ಟಾಗಿ ನಮ್ಮದು ಇದು ಕಾಯ್ದಿದೆ. ಎಷ್ಟು ನಮಗೆ ಕಾಯಬೇಕಾಗಿತ್ತು ಅಷ್ಟು ಕಾಯ್ದಿದೆ. ಸಾಕು, ಎತ್ಕೊಂಡ್ಬಿಡೋಣ. ಇವಾಗ ಬಿಸಿ ಇರೋವಾಗಲೇ ನಾವು ಈ ಲೇಯರ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಆರಾಮಾಗಿ ಎಷ್ಟು ಈಸಿಯಾಗಿ ಬಂತು ನೋಡಿ ಫ್ರೆಂಡ್ಸ್. ಇದನ್ನು ನಾವು ಶೀಟ್ ಥರ ಯೂಸ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಇದು ಒಂದ್ರ ಮೇಲೆ ಒಂದಿಟ್ಟು ಲಟ್ಸ್ಕೊಂಡಿರೋವಂಥದ್ದು. ನೋಡಿ ಎಷ್ಟು ತೆಳ್ಳಗಾಗಿದೆ ನೋಡಿ. ಇವಾಗ ಇದನ್ನು ಶೀಟ್ ಥರ ನಾವು ಯೂಸ್ ಮಾಡ್ಕೊಳ್ಳೋಣ. ನನಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇದ್ದೆ ಅಂದ್ಬಿಟ್ಟು ಈ ಥರ ಇಷ್ಟೊಂದೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲನೂ ಶೀಟ್ ಥರನೇ. ಆಮೇಲೆ ಇದನ್ನು ನೀವು ಆರಾಮಾಗಿ ಜಿಪ್ ಪ್ಯಾಕೆ ಇದು ಏರ್ ಟೈಟ್ ಕಂಟೈನರ್ ಇರುತ್ತಲ್ಲ, ಆಮೇಲೆ ಜಿಪ್ ಬ್ಯಾಗ್ ಇರುತ್ತಲ್ಲ, ಅದರಲ್ಲಿ ಹಾಕಿ ನೀವು ಸ್ಟೋರ್ ಮಾಡಿಕೊಂಡು ಒಂದೆರಡು ದಿವಸದವರೆಗೂ ಯೂಸ್ ಮಾಡ್ಕೋಬೋದು. ಇವಾಗ ಬನ್ನಿ, ಒಂದು ಶೀಟ್ನ ನಾನು ತಗೊಂಡು ಇವಾಗ ಫಿಲ್ಲಿಂಗ್ನ ಯಾವ ಥರ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಇದನ್ನು ಮಾತ್ರ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದು ಏನು ರೋಲ್ ಇದೆಯಲ್ಲ, ಸ್ವೀಟ್ ಕಾರ್ನ್ ರೋಲು, ಮೇನ್ ಇದ್ರ ಪ್ರೊಸೆಸ್ ಏನಿದೆಯಲ್ಲ ಇದೇ ನಮ್ಮದು ಮೇಯ್ನು. ಇದನ್ನು ನಾವು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಫುಲ್ ನೋಡಿ. ಆಮೇಲೆ ಇದನ್ನು ಹಾಕುವಾಗ ಫಿಲ್ಲಿಂಗ್ ಮಾತ್ರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಪ್ರತಿಯೊಂದು ಬೈಟ್ಗೂ ಆ ಫಿಲ್ಲಿಂಗ್ ಬಂದ್ರೇ ಚೆನ್ನಾಗಿರುತ್ತೆ. ನೋಡಿ ಫಿಲ್ಲಿಂಗ್ನ ಹಾಕ್ಕೊಂಡಿದ್ದೀನಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಒಂದು ಕಡೆ ಫಿಲ್ಲಿಂಗ್ನ ಹಾಕ್ಕೊಂಡ್ಬಿಡಿ. ಇವಾಗ ಇದನ್ನು ಟೈಟ್ಲಿ ನೀವು ತೊಗೊಂಡು ನಿಧಾನಕ್ಕೆ ಈ ಥರ ಪ್ರೆಸ್ ಮಾಡಿ ಒಂದು ಕಡೆ ಈ ಥರ ಫೋಲ್ಡ್ ಮಾಡ್ಕೊಂಬಿಡಿ. ನೋಡಿ ಇಷ್ಟು ಅರ್ಧನೇ ಫೋಲ್ಡ್ ಮಾಡ್ಕೋಬೇಕು. ಇವಾಗ ನಾನು ಆವಾಗಲೇ ಮೈದಾ ಹಿಟ್ಟಿದು ಒಂದು ಸ್ಲರಿ ಮಾಡ್ಕೊಂಡಿದ್ದೆ ನೋಡಿ, ಗಮ್ ಥರ. ಇವಾಗ ಅದು ಗಮ್ ಕೆಲಸ ಮಾಡುತ್ತೆ ಅಂತ ಹೇಳಿದ್ನಲ್ಲ ನೋಡಿ. ಇವಾಗ ಎಂಡ್ಸಿಗೆಲ್ಲ ಅಂದರೆ ನೋಟ್ಬುಕ್ ಎಲ್ಲ ಹರಿದಾಗ ನಾವು ಯಾವ ಥರ ಗಮ್ನ ಹಂಚ್ಕೋತಾ ಇದ್ವಲ್ಲ ಫೆವಿಕಾಲ್ ಎಲ್ಲ, ಆ ಥರ ಫೆವಿಕಾಲ್ ಥರನೇ ಈ ಮೈದಾ ಹಿಟ್ಟಿದು ಸ್ಲರಿ ಏನಿದೆಯಲ್ಲ ಎಲ್ಲನೂ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಇದು ಬಾಯಿ ಬಿಟ್ಕೊಳ್ಳಲ್ಲ, ಆಮೇಲೆ ಒಳಗಡೆ ಇರೋ ಫಿಲ್ಲಿಂಗ್ ಆಚೆ ಬರಲ್ಲ. ಹಾಗಾಗಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಇದನ್ನು. ಯಾಕಂದರೆ ಇದು ಒಂದು ಸರ್ತಿ ಕೂತ್ಕೊಂಡ್ಬಿಟ್ರೆ ಟೈಟಾಗಿ ಬಿಚ್ಚಲ್ಲ ಫ್ರೆಂಡ್ಸ್, ನೀವು ನೀಟಾಗಿ ಅಪ್ಲೈ ಮಾಡ್ಕೊಂಡ್ಬಿಟ್ರೆ. ಇವಾಗ ಆ ಕಡೆ ಎಂಡು ಈ ಕಡೆ ಎಂಡು ಎರಡು ಎತ್ತಿ ಮುಚ್ಚಿದ ಮೇಲೆ ಟೈಟಾಗಿ ರೋಲ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ರೋಲ್ ಆಯಿತು. ಇದೇ ಥರ ಎಲ್ಲ ರೋಲ್ನು ಹೀಗೆ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಟೈಟಾಗಿ ಆಗಿದೆ. ಒಂಚೂರು ಕೂಡ ಫಿಲ್ಲಿಂಗ್ ಆಚೆ ಬರಲ್ಲ. ನಾನು ಹೇಳಿರೋ ಥರನೇ ನೀವೇನಾದರೂ ಮಾಡಿದ್ರೆ ಫಿಲ್ಲಿಂಗ್ ಒಂಚೂರು ಕೂಡ ಆಚೆ ಬರಲ್ಲ. ಇವಾಗ ನೋಡಿ ಎಲ್ಲನೂ ಮಾಡಿ ಇಟ್ಕೊಂಡಿದ್ದೀನಿ, ಎಲ್ಲ ರೋಲ್ಗಳನ್ನು. ಇವಾಗ ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ, ಜಾಸ್ತಿ ಕಾಯಿಸ್ಕೊಳ್ಳೋಕೆ ಹೋಗಬೇಡಿ, ಮೀಡಿಯಮ್ ಹೀಟ್ ಇರಬೇಕು ನೋಡಿ. ಈ ಥರ ಇರಬೇಕು ಎಣ್ಣೆ, ತುಂಬ ಹೀಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಎಣ್ಣೆನ. ಇವಾಗ ನಾನು ಮೊದಲು ಎರಡೇ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಕ್ರಿಸ್ಪಿ ಆಗಬೇಕು. ನೀವು ಗ್ಯಾಸ್ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಮೇಲೆ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಅದು ಏನು ಶೀಟ್ ಇದೆಯಲ್ಲ ಬೇಗ ಫ್ರೈ ಆಗಿಬಿಡುತ್ತೆ. ಒಳಗಡೆ ಚೀಸ್ ಎಲ್ಲ ಮೆಲ್ಟಾಗಿ ವೆಜಿಟೇಬಲ್ ಒಳಗಡೆವರೆಗೂ ಎಣ್ಣೆ ಹೋಗಲ್ಲ. ನೀಟಾಗಿ ಕ್ರಿಸ್ಪ್ ಆಗಬೇಕು ಅಂದರೆ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ ಇವಾಗ ಆಗಿದೆ, ತೆಗೆದುಬಿಡೋಣ. ಕಲರ್ ಕೂಡ ಚೇಂಜ್ ಆಗಿದೆ. ಇದಕ್ಕಿಂತ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ. ನೋಡಿ ಇದನ್ನು ಕೂಡ ತೆಗೆದುಬಿಡೋಣ. ಒಂದು ಸರ್ತಿ ಫಿಲ್ಲಿಂಗ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಆರಾಮಾಗಿ ನೀವು ಒಂದೆರಡು ದಿವಸ 3 ದಿವಸ ಯೂಸ್ ಮಾಡ್ಕೋಬೋದು. ಮಕ್ಕಳು ಲಂಚ್ ಬಾಕ್ಸ್ಗಂತೂ ತುಂಬ ಹೇಳಿ ಮಾಡಿಸಿದ್ದು, ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ನೋಡಿ ಸಾಮಾನ್ಯವಾಗಿ ವೆಜಿಟೇಬಲ್ ಎಲ್ಲ ಮಕ್ಕಳಿಗೆ ಮಾಡಿಕೊಟ್ರೆ ಅವ್ರು ತಿನ್ನಲ್ಲ. ಈ ಥರ ಮಾಡಿಕೊಡಿ, ಅವ್ರು ಗ್ಯಾರಂಟಿ ತಿಂದೇ ತಿಂತಾರೆ ಫ್ರೆಂಡ್ಸ್. ಯಾಕಂದರೆ ಮಕ್ಕಳಿಗೆ ನಾವು ಕೊಡೋ ವೆಜಿಟೇಬಲೇ ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟರೆ ಅವ್ರು ಇಷ್ಟಪಟ್ಟು ತಿಂತಾರೆ. ಇವಾಗ ನೋಡಿ ಕಟ್ ಮಾಡಿ ಒಳಗಡೆ ಫಿಲ್ಲಿಂಗ್ ತೋರಿಸ್ತೀನಿ. ಚೀಸ್ ಕೂಡ ಯಾವ ಥರ ಮೆಲ್ಟ್ ಆಗಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ನೋಡಿ. ಚೀಸ್ ಕೂಡ ನಿಮಗೆ ಕಾಣಿಸ್ತಿರ್ಬೋದು, ಆವಾಗಲೇ ನಾನು ಎಳೆದಾಗ ಹೆಂಗೆ ರಬ್ಬರ್ ಥರ ಬರ್ತಾಯಿತ್ತು ಅಂತ. ಪರ್ಫೆಕ್ಟಾಗಿ ಚೀಸ್ ಕೂಡ ಮೆಲ್ಟ್ ಆಗಿದೆ, ಫಿಲ್ಲಿಂಗ್ ಕೂಡ ಪರ್ಫೆಕ್ಟಾಗಿದೆ. ನೋಡಿ ನೀವು ಕೂಡ ಟ್ರೈ ಮಾಡಿ, ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ನಿಮ್ಮ ಮನೇಲಿ ಮಕ್ಕಳಿದ್ರೆ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ. ಆಮೇಲೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವು ಟೀ ಟೈಮಲ್ಲಿ ಇದನ್ನು ಸ್ನ್ಯಾಕ್ಸ್ ಥರ ಯೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.